ಹಾಯ್ ನಮಸ್ತೆ ಸ್ನೇಹಿತರೆ, CM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತು ಕನ್ನಡ ವಿಷಯಗಳನ್ನ ತಿಳ್ಕೊಂಡು ಕನ್ನಡ ವಿಷಯದಾಗ ನಿಮಗೆಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಮತ್ತು ಸಂಧಿಗಳು ಇದು ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ನಮ್ಮ ಸ್ಪರ್ಧಾರ್ಥಿಗಳಿಗೂ ಕೂಡ ಇದು ಸಂಧಿ ಅನ್ನೋದು ಯೂಸ್ ಆಗ್ತದೆ. ಸಂಧಿಗಳು. ಸಂಧಿ ಅಂದರೆ ಎರಡು ಸ್ವರಗಳು ಅಥವಾ ವ್ಯಂಜನಗಳು, ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಚ್ಯುತಿ ಬಾರದಾಗಿ ಬಿಡಿಸಿ ಉಚ್ಚರಿಸಿ ಬರೆದಾಗ ನಾವೇನಂತ ಸಂಧಿ ಅಂತ ಕರಿತೀವಿ. ಅರ್ಥಕ್ಕೆ ನಾವು ಬಿಡಿಸಿ ಬರೆದಾಗ ಒಂದು ಪದವನ್ನು ತೆಗೆದುಕೊಂಡಾಗ ಅದು ಸ್ವರವಾಗಿರ್ಬೋದು ಅಥವಾ ವ್ಯಂಜನ ಆಗಿರ್ಬೋದು, ನಾವು ಬಿಡಿಸಿ ಬರೆದಾಗ ಅರ್ಥಕ್ಕೆ ಚ್ಯುತಿ ಬರದ ಹಾಗೆ ನಾವು ಉಚ್ಚರಿಸುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಈ ಸಂಧಿಯ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎರಡು ವಿಧಗಳು ಬರ್ತವೆ. ಕನ್ನಡ ಸಂಧಿ ಅಂದ್ರೆ ಈ ಸಂಧಿ ಒಳಗೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರ್ತವೆ. ಆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಕನ್ನಡ ಪದಗಳಾಗಿದ್ದರೆ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಎರಡು ಪದಗಳು ಕನ್ನಡವಾಗಿ ಕೂಡುವುದಕ್ಕೆ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಪದಗಳು ಕೂಡ ಸಂಸ್ಕೃತ ಪದಗಳಾಗಿದ್ದರೆ ಅದನ್ನು ಕೂಡಿ ಬರೆದಾಗ ಏನಾಗುತ್ತೆ, ಅದು ಸಂಸ್ಕೃತ ಸಂಧಿ ಆಗ್ತೈತಿ. ಅಥವಾ ಒಂದು ಪದ ಸಂಸ್ಕೃತ ಅಥವಾ ಒಂದು ಪದ ವ್ಯಂಜನ ಆಗಿ ಕನ್ನಡ ಪದ ಆಗಿದ್ರು ಕೂಡ ಅದೇನು ನಾವು ಸಂಸ್ಕೃತ ಪದ ಅಂತ ಕರಿತೀವಿ, ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈ ಕನ್ನಡ ಸಂಧಿಗಳೊಳಗೆ ಮೂರು ವಿಧಗಳು ಬರ್ತವು. ಕನ್ನಡ ಸಂಧಿ ಒಳಗೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಲೋಪ ಸಂಧಿ ನಾವು ಮೊದಲು ನೋಡಬೇಕಾಗಿದ್ದು ಲೋಪ ಸಂಧಿ. ಸಂಧಿ ಅಂದ್ರೇನು? ಎರಡು ಸ್ವರ ಅಥವಾ ವ್ಯಂಜನಗಳು ಪದಗಳು ಕಾಲ ವಿಳಂಬವಿಲ್ಲದಂತೆ ಬಿಡಿಸಿ ಉಚ್ಚರಿಸಿ ಅರ್ಥಕ್ಕೆ ಚ್ಯುತಿ ಬಾರದ ಹಾಗೆ ನಾವು ಬಿಡಿಸಿ ಬರೆದಾಗ ಅದೇನಾಗತಿ ಸಂಧಿ ಅನ್ನಿಸ್ಕೊಳ್ತೈತಿ. ಆ ಸಂಧಿ ಒಳಗೆ ಎರಡು ವಿಧ ಬರ್ತವು, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಅಂತ ಕರಿತೀವಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಕೂಡ ಕನ್ನಡವಾಗಿರಬೇಕು. ಸಂಸ್ಕೃತ ಸಂಧಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಸಂಸ್ಕೃತ ಪದಗಳಾಗಿದ್ರೆ ಅಂತ ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈ ಕನ್ನಡ ಸಂಧಿ ಒಳಗೆ ಮೂರು ವಿಧ ಬರ್ತವು. ಯಾವ್ಯಾವ ಅಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಮೂರು ಸಂಧಿಗಳು ಯಾವ ಸಂಧಿಗೆ ಉದಾಹರಣೆ ಕೇಳ್ತಾರ, ಯಾವ ಸಂಧಿಗೆ ಬರ್ತವೆ ಅಂದ್ರೆ ಕನ್ನಡ ಸಂಧಿಗಳು ಬರ್ತಾವೆ. ಸ್ಪರ್ಧಾ ಮಿತ್ರರಿಗೆ ಇದನ್ನು ಕೂಡ ಕೇಳಬಹುದು. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಈ ಮೂರು ಸಂಧಿಗಳು ಕೂಡ ಯಾವ ಸಂಧಿಗಳಿಗೆ ಉದಾಹರಣೆ ಅಂತಂದ್ರೆ ಕನ್ನಡ ಸಂಧಿಗಳ ಉದಾಹರಣೆ ಅಂತದ್ದು. ಈಗ ಇದರಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿಯು ಸ್ವರ ಸಂಧಿಗಳು ಬರ್ತವು. ಆದೇಶ ಸಂಧಿ ಅನ್ನೋದು ಇದು ವ್ಯಂಜನ ಸಂಧಿ. ಈ ರೀತಿಯಾಗಿ ನಾವು ಸಂಧಿಗಳ ತಿಳ್ಕೊಂಡು ಮೊದಲನೇ ನಾವು ತಿಳ್ಕೊಂಡು ಲೋಪ ಸಂಧಿ. ಓಕೆ, 1 minute. ಈ ಕನ್ನಡ ವ್ಯಾಕರಣ ಸುದೀರ್ಘವಾಗಿ ತಿಳ್ಕೋಬೇಕಂದ್ರೆ ಸ್ನೇಹಿತರೆ ಈ ನನ್ನ CM ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣವಾದ ನಿಮಗೆ ಕನ್ನಡ ಬಗ್ಗೆ ವಿಡಿಯೋಗಳನ್ನು ಹಾಕ್ಕೊಂಡಿರ್ತೀನಿ. ಇದು ಲೋಪ ಸಂಧಿ ನೋಡೋದು. ಲೋಪ ಸಂಧಿ ಇದು ನಮ್ಮ 8ನೇ ತರಗತಿಯಿಂದ 10ನೇ ತರಗತಿಯವರ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಹಾಯವಾಗ್ತೈತಿ. ಲೋಪ ಸಂಧಿ ಅಂದ್ರೆ ಏನಪ್ಪ? ಸ್ವರದ ಮುಂದೆ ಸ್ವರವು ಬಂದು ಸಂಧಿಕರಣ ಇದ್ರೆ ಸ್ವರ ಪೂರ್ವ ಪದ ಮತ್ತು ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಅದು ಲೋಪವಾಗತ್ತೆ. ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಯಾವ ರೀತಿ ಅಂದ್ರೆ ನಿಮ್ಗೆ ಉದಾಹರಣೆ ಸಹಿತ ಹೇಳ್ತೀನಿ. ಊರನ್ನು, ಊರನ್ನು ಅನ್ನೋ ಪದ ಇದೆ. ಈ ಊರನ್ನು ಪದವನ್ನ ಬಿಡಿಸಿ ಬರೆದಾಗ ಏನಾಗ್ತೈತಿ? ಊರು ಪ್ಲಸ್ ಅನ್ನು. ಪೂರ್ವ ಪದ ಕೊನೆಯ ಇರಲಿರುವ ಸ್ವರ ಈ ರು ಎಂಬ ಅಕ್ಷರದ ಸ್ವರ ಯಾವ್ದೈತಿ? ಓಯ್. ಈ ಊ ಸ್ವರ ಲೋಪವಾಗಿ ಅಸ್ವರ ಬರುತ್ತೆ. ಇದು
ಉತ್ತರ ಪದದ ಸ್ವರ ಬರ್ತೈತಿ. ಇದಕ್ಕೇನಂತೇವೆ ಊರನ್ನು. ಇದು ಯಾವ ಸಂಧಿಗೆ ಉದಾಹರಣೆ ಅಂದ್ರೆ ಲೋಪ ಸಂಧಿಗೆ ಉದಾಹರಣೆ. ಲೋಪ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಕಾರಣಿಯಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ಅದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಏನಂದ್ರೆ ಬೇರೊಬ್ಬ. ಬೇರೊಬ್ಬ ನೀವು ಬಿಡಿಸಿ ಬರೀರಿ ಸ್ನೇಹಿತರೆ. ಬೇರೊಬ್ಬ ಇದನ್ನು ಬಿಡಿಸಿ ಬರೆದಾಗಿರ್ತಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಎ ಬೇರೆ, ಬೇರೆ ಪ್ಲಸ್ ಒಬ್ಬ. ಎ ಎಂಬ ಸ್ವರ ಲೋಪವಾಗತಿ, ಬೇರೊಬ್ಬ ಎಂಬ ಸ್ವರ ಬರ್ತೈತಿ. ಇದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಲೋಪ ಸಂಧಿಯಲ್ಲಿ ಸ್ವರ ಮುಂದೆ ಸ್ವರ ಬಂದು ಸಂಧಿಕರಣ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ಲೋಪ ಸಂಧಿ ಅಂತ ಕರಿತೀವಿ. ಇನ್ನೊಮ್ಮೆ ಸ್ನೇಹಿತರೆ ಸರಿಯಾಗಿ ನೆನಪಿಟ್ಕೊಳ್ಳಿ. ಪದೇ ಪದೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನಾವು ಪಾಠವನ್ನು ಓದುವಾಗ ನಾವು ಯಾವ ರೀತಿಯಾಗಿ ಓದ್ಬೇಕಂದ್ರೆ ಸಂಧಿಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಸಂಧಿ ಪದವನ್ನು ಗುರುತು ಮಾಡಬೇಕು. ಅಥವಾ ದ್ವಿರುಕ್ತಿ ಬರ್ತವು, ಅನಕರ್ಣವ್ಯ ಬರ್ತವು, ಜೋಡಿ ಪದ ಬರ್ತವು, ಅಲಂಕಾರಗಳು ಬರ್ತವೆ. ನಾವು ಯಾವ್ದಕ್ಕೆ ಹೇಳ್ತಾ ಅಂದ್ರೆ 10ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳು ಏನಾದರೂ ನಾವು ಈ ಚಾನಲ್ ವೀಕ್ಷಿಸ್ತಿದ್ರೆ ನಿಮಗೆ ಅನುಕೂಲ ಆಗತ್ತೆ. ಈಗಲಿಂದನೇ ನೀವು ಆ ತಯಾರಿಯನ್ನು ಮಾಡಬೇಕು. ಅಂದರೆ ಸಂಪೂರ್ಣವಾಗಿ ನೀವು ಔಟ್ ಆಫ್ ತೆಗೆಯುವಂಥ ಸಂದರ್ಭ ಇರ್ತೈತೆ. ಯಾಕಂದರೆ ವ್ಯಾಕರಣ ಮೋಸ್ಟ್ ಇಂಪಾರ್ಟೆಂಟ್. ಈಗ ಲೋಪ ಸಂಧಿ ಅಂದ್ರೇನು? ಸ್ವರದ ಮುಂದೆ ಸ್ವರ ಬಂದು ಸಂಧಿಕರಣ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ನಾವಿದ್ದು ಲೋಪ ಸಂಧಿ ಅಂತ ಕರಿತೀವಿ. ಊರನ್ನು ಎಂಬ ಸ್ವರ ಇದು ಅಕ್ಷರ. ಊರು ಪ್ಲಸ್ ಅನ್ನು, ಊರನ್ನು, ಸ್ವರ ಲೋಪ ಆಗತಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಎರಡು ಏನಾಯ್ತು ಲೋಪ ಸಂಧಿಗೆ ಉದಾಹರಣೆಗಳು. ಈಗ ನೆಕ್ಸ್ಟ್ ನಾವು ಯಾವ ನೋಡೋಣ? ಆಗಮ ಸಂಧಿ ನೋಡೋಣ. ಆಗಮ ಸಂಧಿ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಸಹಾಯ ಅಲ್ಲ ಅಂತ ನನ್ನ ಅಲ್ಪ ಸೇವೆ ಇದೆ. ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇದೊಂದು ಸಣ್ಣ ಪ್ರಯತ್ನ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ ಸ್ನೇಹಿತರೆ. ಆಗಮ ಸಂಧಿ ಆಗಮ ಸಂಧಿ ಅಂದ್ರೆ ಏನಪ್ಪ? ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ನಾವೇನು ಸಂಧಿ ಬಿಡಿಸ್ತೇವಲ್ಲ, ಆ ಬಿಡಿಸುವಂಥ ಸಂದರ್ಭದಾಗ ಬಿಡಿಸಿದಾಗ ಅರ್ಥಕ್ಕೆ ಚ್ಯುತಿ ಬರೋಂಗೆ ಕಂಡ್ರೆ, ಅರ್ಥ ಕೆಡುವಂತಿದ್ರೆ ಬೇರೊಂದು ಅಕ್ಷರವನ್ನು ನಾವು ತಗೊಂತೀವಿ. ಆಗಮವಾಗಿ ತಗೊಂತೀವಿ. ಆಗಮವಾಗಿ ತಗೊಂಡು ನಾವು ಬರೆದಾಗ ಏನಾಗತ್ತೆ? ಅದು ಆಗಮ ಸಂಧಿ ಅಂತ ಅನಿಸ್ಕೊಳ್ತೇವೆ. ಯಾಕಂದ್ರೆ ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ಅರ್ಥಕ್ಕೆ ಕೆಡುವಂತಿದ್ದರೆ ಅವೆರಡು ಸ್ವರಗಳ ಜೊತೆಗೆ ಇನ್ನೊಂದು ವರ್ಣ ಅಥವಾ ಅಕ್ಷರವನ್ನು ನಾವು ಸೇರಿಸಿ, ಹೊಸದಾಗಿ ಒಂದು ಅಕ್ಷರವನ್ನು ಸೇರಿಸಿ ಆ ಪದವನ್ನು ಬಿಡಿಸಿ ಉಚ್ಚರಿಸ್ತೀವಿ. ಅದಕ್ಕೇನಂತೆ ನಾವು ಆಗಮ ಸಂಧಿ ಅಂತ ಕರಿತೀವಿ. ಒಂದು ಉದಾಹರಣೆ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಆಗಮ ಸಂಧಿ ಒಳಗೆ ಎರಡು ಅಕ್ಷರಗಳು, ಸ್ವರಗಳು ಅಥವಾ ವರ್ಣಗಳು ಆಗಮವಾಗಿ ಬರ್ತವೆ. ವ ಎಂಬ ವ್ಯಂಜನ, ವ ಮತ್ತು ಯ. ಇದಕ್ಕೆ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ, ಯಕಾರಾಗಮ ಸಂಧಿ ಅಂತ ಕರಿತೀವಿ. ಯಾವ ರೀತಿ ಅಂದರೆ, ಒಂದು ಉದಾಹರಣೆ, ಕೈ ಎತ್ತು. ಕೈ ಎತ್ತು ಇದು ಯಾವ ಸಂಧಿಗೆ ಉದಾಹರಣೆ ಅಂದ್ರೆ ಕೈ ಪ್ಲಸ್ ಎತ್ತು. ಕೈ ಪ್ಲಸ್ ಎತ್ತು, ಕೈ ಎತ್ತು. ಉತ್ತರ ಪದದ ಮೊದಲ ಅಕ್ಷರ ಎ ಎಂಬ ಸ್ವರ ಏನಾಗತಿ? ಇದು ಹೋಗಿ ಬೇರೊಂದು ಅಕ್ಷರ ನಾವು ವ್ಯಂಜನವನ್ನು ನಾವು ಆಗಮವಾಗಿ ತಗೊಂತೀವಿ. ಅದಕ್ಕೆ ಇದು ಯಕಾರಾಗಮ ಸಂಧಿ ಅನಿಸ್ಕೊಳ್ತೈತಿ. ಕುಲ ಪ್ಲಸ್ ಅನ್ನು, ಕುಲವನ್ನು. ಕುಲ ಪ್ಲಸ್ ಅನ್ನು, ಕುಲವನ್ನು.
ಕುಲ ಪ್ಲಸ್ ಅನ್ನು ಕುಲವನ್ನು. ಇದು ಯಾವ ಸಂಧಿ? ಕುಲ ಪ್ಲಸ್ ಅನ್ನು ಕುಲವನ್ನು. ಓ ಎಂಬ ಅಕ್ಷರ ಆಗಮವಾಗಿ ಬರ್ತದೆ, ಇದು ಪಕಾರಾಗಮ ಸಂಧಿ. ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ. ಕೆರೆ ಪ್ಲಸ್ ಅಲ್ಲಿ ಅ ಎಂಬ ಸ್ವರ ಲೋಪೋಕತಿ. ಇದನ್ನು ಲೋಪ ಸಂಧಿಗೆ ಉದಾಹರಣೆ ಅಲ್ಲ, ಇದು ಆಗಮ ಸಂಧಿಗೆ ಉದಾಹರಣೆ. ಈ ರೀತಿ ನೀವು ಅಂದ್ರೆ ಬಿಟ್ಟು ಹೋಗ್ತದೆ. ಅದು ಹೋಗಿ ಬೇರೆ ಒಂದು ಅಂದ್ರೆ ನಾವು ಅರ್ಥಕ್ಕೆ ಚ್ಯುತಿ ಬರ್ತೈತಿ. ಹೆಂಗಂದ್ರೆ ಕೈ ಎತ್ತು, ಕೈ ಎತ್ತು, ಕೈ ಎತ್ತು ಅಂದ್ರೆ ಓದಾಕ ಬರಲ್ಲ, ಆ ರೀತಿ ಉಚ್ಚಾರಣ ಸ್ಪಷ್ಟವಾಗಿ ಬರಲ್ಲ. ಆದ ಕಾರಣ ನಾವು ಬೇರೊಂದು ಒಂದು ವ್ಯಂಜನವನ್ನು ಆಯ್ಕೆ ಮಾಡ್ಕೊಂತೀವಿ. ಯಾವುದದು? ಯ. ಈ ಯ ಎಂಬ ಆಯ್ಕೆ ಮಾಡ್ಕೊಂಡು ನಾವು ಬರೆದಾಗ ಏನಾಕತಿ? ಕೈ ಎತ್ತು. ಕೈ ಪ್ಲಸ್ ಎತ್ತು, ಕೈ ಎತ್ತು. ಆಗಮ ಸಂಧಿ ಉದಾಹರಣೆ ಯಾವುದು? ಯಕಾರಾಗಮ ಸಂಧಿ. ಇದು ಕುಲ ಪ್ಲಸ್ ಅನ್ನು ಕುಲವನ್ನು. ಇದು ಓ ಎಂಬ ಅಕ್ಷರ ಆಗಮ ಬರ್ತೈತಿ, ಅದಕ್ಕೆ ಇದು ವಕಾರಾಗಮ ಸಂಧಿ. ಈ ರೀತಿಯಾಗಿ ಸ್ನೇಹಿತರೆ ಆಗಮ ಸಂಧಿ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಆದೇಶ ಸಂಧಿ. ಈ ಸಂಧಿ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಅಂದರೆ ನಿಮಗೆ ನಾನು ಮಾಡುವಂಥ ವಿಡಿಯೋಗಳು ನೋಟಿಫಿಕೇಶನ್ ಬರ್ತವೆ. ಅವಾಗ ನಿಮಗೆ ಸರಳವಾಗಿ ನನಗೆ ನೀವು ಕಾಂಟ್ಯಾಕ್ಟ್ ಆಗ್ತಾ ಹೋಗ್ತೀರಿ. ಅಂದರೆ ನಾನು ಈ ವಿಡಿಯೋ ಮಾಡಿದಾಗೆಲ್ಲ ನಿಮಗೆ ಬರ್ತವೆ. ಅಂದರೆ ಈ ಕನ್ನಡ ವ್ಯಾಕರಣ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಾನು ಈ ಕ್ಲಾಸಲ್ಲಿ ಕೇವಲ ಬರೀ ಕನ್ನಡ ಸಂಧಿಗಳು ಮಾತ್ರ ತಿಳಿಸ್ಕೊಡ್ತೀನಿ. ಈ ಕನ್ನಡ ಸಂಧಿ ಒಳಗೆ ಇದು ಆದೇಶ ಸಂಧಿ. ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರಪ್ಪ, ಇದು ಆದೇಶ ಸಂಧಿ, ಇದು ಕನ್ನಡ ಸಂಧಿ ಅಂತ ಗೊತ್ತೈತೆ ಎಲ್ಲರಿಗೂ. ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನ ಬೇರೊಂದು ಅಕ್ಷರ ಬರುವುದಕ್ಕೆ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಅಂದ್ರೆ ಉತ್ತರ ಪದದ ಮೊದಲ ವ್ಯಂಜನ ಬದಲಾಗಿ ಇನ್ನೊಂದು ವ್ಯಂಜನ ಆಗಮವಾಗಿ ಬರ್ತೈತಿ. ಸಾಮಾನ್ಯವಾಗಿ ಕತಪಗಳಿಗೆ ಗದಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಅಂತೇಳಿ ಆದೇಶ ಸಂಧಿ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಕ ತ ಪ ಇವು ವ್ಯಂಜನ. ಮೂರಕ್ಕೆ ಮೂರು ವ್ಯಂಜನಗಳು ಆದೇಶ ಬರ್ತವೆ. ಯಾವ? ಗ ದ ಬ, ಗ ದ ಬ. ಕತಪ ವ್ಯಂಜನಗಳಿಗೆ ಗದಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇದನ್ನು ಬಿಡಿಸಿ ಬರೆದ ನಿಮ್ಗೊಂದು ಉದಾಹರಣೆ ಸಹಿತ ಕೊಟ್ಟಾಗ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ಅಂದ್ರೆ. ನೆಕ್ಸ್ಟ್ ಇನ್ನೊಂದು, ಕೆಲವೊಂದು ಕಡೆ ಪ ಬದಲಾಗಿ ಚ ಬರುವುದು, ಮ ಬದಲಾಗಿ ಓ. ಇವು ರೇರ್. ನೋಡೋಣ ಉದಾಹರಣೆ ಸಹಿತ ನೋಡೋಣ. ಕಂಬನಿ. ಇವು ಯಾವ ಸಂಧಿಗೆ ಉದಾಹರಣೆ? ಕಣ್ ಪ್ಲಸ್ ಪನಿ ಕಂಬನಿ. ಬಿಡಿಸಿ ಬರುವಾಗ ಕಣ್ ಪ್ಲಸ್ ಪನಿ ಕಂಬನಿ. ಕಂಬನಿ, ಕಣ್ ಪ್ಲಸ್ ಪನಿ. ಇಲ್ಲಿ ಯಾವ ವ್ಯಂಜನ ಬರಬೇಕು ಅಂತ ನೋಡಿ. ಪ ಬದಲಾಗಿ ಬ, ಬ ವ್ಯಂಜನ ಬದಲಾಗಿ ಬ ವ್ಯಂಜನ ಆದೇಶವಾಗಿ ಬಂದೈತಿ. ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಕಣ್ ಪ್ಲಸ್ ಪನಿ ಕಂಬನಿ, ಪ ಬದಲಾಗಿ ಬ ಎಂಬ ವ್ಯಂಜನ ಅಕ್ಷರ ಆದೇಶವಾಗಿ ಬಂದೈತಿ. ಆದೇಶ ಸಂಧಿ ಅಂತ ಕರಿತೀವಿ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಪದಗಳನ್ನು ನೀವು ಡೈಲಿ ಓದುವಾಗ ಈ ಪದ ಬಂದರೆ ಹೊಸಗನ್ನಡ ಅಂತ ಬರ್ತೈತಿ, ಹಳೆಗನ್ನಡ ಅಂತ ಬರ್ತವೆ. ಇದೆಲ್ಲ ಉದಾಹರಣೆ. ಕಂಬನಿ, ಮತ್ತು ಬೆಟ್ಟದಾವರೆ, ಕಂಗೆಟ್ಟು, ಅಡಿಗಲ್ಲು, ಕೆಳದೊಟ್ಟು, ಮನೆಗೆಲಸ, ತಲೆಗೂದಲು, ಹೂಪುಟ್ಟು, ಚಳಿಗಾಲ, ಹುಲ್ಲುಗಾವಲು, ಮೈದೊಳೆ, ಬೆಂಬತ್ತು, ಎಳೆಗರು ಎಂಬ ಉದಾಹರಣೆಗಳು ಹಲವಾರು ಉದಾಹರಣೆಗಳನ್ನು ಕೊಡ್ತೀನಿ. ಈ ಉದಾಹರಣೆಗಳು ಈ ಆದೇಶ ಸಂಧಿ ಉದಾಹರಣೆ. ನೀವು ಯಾವ ರೀತಿಯಾಗಿ ಕನ್ನಡವನ್ನು ಓದ್ತಿರಲ್ಲ, ಆ ಓದುವಂಥ ಸಂದರ್ಭದಲ್ಲಿ ನೀವು ಇವುಗಳನ್ನು ಗುರುತು ಮಾಡಿಕೊಂಡು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗಿ ನೀವು ಓದ್ಕೊಂತ ಹೋದಾಗ ಏನಾಗ್ತೈತಿ, ನೀವು ಸರಳವಾಗಿ ಮನದಟ್ಟಾಗ್ತದೆ. ಈಗಲಿಂದ ನೀವು ಶುರು ಮಾಡಬೇಕು. ಯಾವುದೇ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗಂತೂ ಇದು ಸುಲಭವಾಗತ್ತೆ. ಇನ್ನು ಸ್ಪರ್ಧಾರ್ಥಿಗಳು
ವಿಷಯಗಳನ್ನು ನೋಡೋಂಗಿಲ್ಲ. ಅವರು ಕೇವಲ ಸ್ಪೆಸಿಫಿಕ್ ಆಗಿ ಓದ್ತಿರ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಹೆವಿ ಟ್ಯಾಲೆಂಟೆಡ್. ವಿದ್ಯಾರ್ಥಿಗಳ ಲೈಫ್ನಲ್ಲಿ ಅವರಷ್ಟು ಜ್ಞಾನ ಹೆಚ್ಚು ನೀವು ಹೇಳಿ ಮುಂದೆ ಬೆಳ್ಕೊಂತ ಹೋದಂಗೆ ಅಷ್ಟು ಸಿಗಲ್ಲ. ಈಗ ನೀವು ಓದ್ತಕ್ಕತಿ. ನೆಕ್ಸ್ಟ್ ಆದೇಶ ಸಂಧಿ ಒಂದಿಷ್ಟು ಉದಾಹರಣೆ ನೋಡೋಣ. ಕಂಗೆಟ್ಟು, ಕಂಗೆಟ್ಟು ಇದನ್ನು ಬಿಡಿಸಿ ಬರೋದಾಗ ಏನಾಗ್ತದೆ? ಕಣ್ ಪ್ಲಸ್ ಕೆಟ್ಟು. ಕ ಬದಲಾಗಿ ಗ ವ್ಯಂಜನ. ಕದಪಗಳಿಗೆ ಕದಪ. ಈ ವ್ಯಂಜನಕ್ಕೆ ಈ ವ್ಯಂಜನ ಬರಬೇಕು. ಈ ಕ ಬ. ಕದಪ ಗದಬ. ಇಷ್ಟನೇ ಸ್ನೇಹಿತರೆ, ಸಂಧಿಗಳೊಳಗೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಬರ್ತವೆ. ಕನ್ನಡ ಸಂಧಿಗಳೊಳಗೆ 3 ವಿಧಗಳು ಬರ್ತವೆ. ಯಾವುವು ಅಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಆದೇಶ 3 ಸಂಧಿಗಳನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಸಂಸ್ಕೃತ ಸಂಧಿಗಳನ್ನು ನೋಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇತರ ವಿದ್ಯಾರ್ಥಿಗಳು ಕೂಡ ನೀವು ಶೇರ್ ಮಾಡಿ ಅಥವಾ ಗುಂಪು ಚರ್ಚೆ ಮಾಡ್ಕೊಂಡ್ಬೇಕಾದ್ರೆ ವಿಡಿಯೋ ನೀವು ನೋಡ್ಕೋಬೋದು. ಇನ್ನು ಮೇಲೆ ನಿಮಗೆ ದಿನ 3 ವಿಡಿಯೋ ಬರ್ತಾ ಇರ್ತವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕನ್ನಡದ ವ್ಯಾಕರಣ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.